ಆಯ್ತು ಬರ್ಲಿ ಕುತ್ಕೊಂಡ್ ಚರ್ಚೆ ಮಾಡ್ಲಿ, ಅವ್ರದ್ದೇನಿದೆ ನಮ್ದೇನಿದೆ ಬಹಿರಂಗವಾಗಿ ಕುತ್ಕೊಂಡ್ ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗ ಅವ್ರು ಏನ್ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ. ನಾವೇನ್ ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರ್ಲಿ ಕೂತ್ ಚರ್ಚೆ ಮಾಡುವ, ಅದಕ್ಕೆ ಸಾರ್ವಜನಿಕವಾಗಿ ಚರ್ಚೆ ಮಾಡೋಣ ಕೂತ್ಕೊಂಡು. ಏನು ಯಾವ್ದು 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ಸಿಯಣ್ಣ ಒಂದು ಇಲ್ಲಿ ಬೇಸರ ಆಗ್ತಕ್ಕಂಥದ್ದು ಇಷ್ಟೇ, ನಾವು ಕೆಂಚಗಾರನಹಳ್ಳಿ ಬೈರ್ಮಂಗ್ಲ ಈ ಭಾಗದಲ್ಲೆಲ್ಲ ಓಡಾಡ್ಕೊಂಡು ಬಂದಿರೋರೆ ಹುಡುಗರುಗಳ್ ನಾವೆಲ್ಲ ನೋಡಿ ಬೆಳೆದಿರ್ತಕ್ಕಂಥವ್ರೆ. ಯಾಕೆಂದ್ರೆ ನಮ್ ಜಿಲ್ಲೆ ನಮ್ಮನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜನ. ಅಲ್ಲಿ ಏನಾಗಿದೆ ಈಗ ಎಕರೆ ಗಟ್ಲೆ ಇಟ್ಕೊಂಡಿರೋರ್ಗೆ ಕಾಂಪನ್ಸೇಷನ್ ಸಿಗ್ತದೆ 2 ಕೋಟಿ 2.25 ಕೋಟಿ ಅಂತ ಹೇಳಿದಾರೆ. ಅವ್ರನ್ನ ತಗೊಂಡ್ ಹೊಟ್ಟೈತಾರೆ. ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ಹಸುನೋ ಕರಾನೋ ಮೇಕೆನೋ ಸಾಕೊಂಡು ಜೀವನ ಸಾಗಿಸ್ತಾ ಇರ್ತಕ್ಕಂಥವ್ರು ಬಹಳ ಜನ ಇದಾರೆ. ರೈತ ಕುಟುಂಬಗಳು ಗುಂಟೆ ಲೆಕ್ಕದಲ್ಲಿ ಇಟ್ಕೊಂಡು ಜಮೀನು ಜೀವನ ಮಾಡ್ತಾವ್ರೆ. ಏನೋ ಎಕರೆ ಲೆಕ್ಕದಲ್ಲಿ ನೀವು 2 ಕೋಟಿ ಕೊಟ್ರೆ ಎತ್ಕೊಂಡು ಇಲ್ಲೆಲ್ಲೋ ಬೆಂಗಳೂರಿಗೆ ಬರ್ಬೋದು. ಗುಂಟೆ ಲೆಕ್ಕದವ್ರು ಕೊಟ್ರೆ ದುಡ್ಡು ಎಲ್ಲಿಂದ ಬರ್ತಾರ? ಅವ್ರು ಏನ್ ಇಲ್ಲಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ಇಲ್ಲಿ ಯಾವ್ದೋ ಹೋಟ್ಲಲ್ಲಿ ಈ ತಟ್ಟೆ ತೊಳಿಬೇಕಾ? ರೈತರು ಬಂದು ಏನೋ ಗೌರವಯುತವಾಗಿ ಬದುಕ್ತಾವ್ರೆ ಹಳ್ಳಿಗಳಲ್ಲಿ. ಬಿಡ್ಬಿಡ್ಲಿ ಗೌರವವಾಗಿ ಬದುಕೋದಕ್ಕೆ. ಒಕ್ಲೆಪ್ಸೋದ್ ಬೇಡ ರೈತರನ್ನ. ಮಾಡ್ಲಿ ಸರ್. ಕುಮಾರಣ್ಣ ಅವ್ರು ಯಾವತ್ತೂ ಕೂಡ ಹಿಂದೆ ಎದುರ್ಕೊಂಡು ಓಡೋಗ್ತಕ್ಕಂಥ ಜಯಮಾನ ನಮ್ದಲ್ಲ. ದೇವೇಗೌಡರ ಕುಟುಂಬ ಬರ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ. ಅದೆಲ್ಲ ಯಾರ್ಯಾರು ಜಮೀನ್ ಮಾಡವ್ರೆ ಭೂಮಿ ಮಾಡವ್ರೆ ಜಗತ್ತಿಗೆ ಜೈರಾಗಿ ಚರ್ಚೆ ಮಾಡೋಣ.